ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದು ಪಿ ಕೆ ಕನ್ನಡ ವ್ಲಾಗ್ಸ್. ಇದು ಸಂಡೇ ವಿಡಿಯೋ ಆಗಿರುತ್ತೆ. ಸಂಡೇ ಬಂದು ಮನೆಯಲ್ಲಿ ವಾರ ಇತ್ತು, ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತಿನ ದಿವಸ ಏನಪ್ಪ ಸ್ಪೆಷಲ್ಲು ಅಂತ ಅಂದರೆ ಅಕ್ಕ ತಂಗಿದಿರು ಎಲ್ಲರೂ ಸೇರಿ ಒಟ್ಟಿಗೆ ಎಲ್ಲರೂ ಅವ್ರವ್ರ ಮನೆಯಲ್ಲಿ ಏನು ಟಿಫನ್ ಆಗುತ್ತೆ ಅದನ್ನು ಮಾಡಿಕೊಂಡು ಬರೋಣ ಅಂತ ಅಂದ್ಕೊಂಡು ಮಾತಾಡ್ಕೊಂಡಿದ್ವಿ. ಹಾಗಾಗಿ ಎಲ್ಲರೂ ವೆರೈಟಿ ಟಿಫನ್ ಎಲ್ಲ ಮಾಡಿಕೊಂಡು ಹೊರಡೋದಕ್ಕೆ ಅಂತ ಎಲ್ಲ ಅಡುಗೆ ಎಲ್ಲ ಆಗಿದೆ. ನಾನು ಬಂದು ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಮಾಡಿದ್ದೀನಿ, ತರಕಾರಿ ಹಾಕಿ ಬನ್ಸಿ ರವೆ ಹಾಕಿ. ಹಾಗೆ ಮನೆಯಲ್ಲಿ ವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಬನ್ನಿ ಹೋಗೋಣ. ಪೂಜೆ ಮುಗಿಸ್ಕೊಂಡು ಹೊರಡೋದು ಅಂತ ಅಂದ್ಕೊಂಡು ಹೊರಟ್ವಿ. ಅಲ್ಲಿಗೆ ಹೋದ್ಮೇಲೆ ಎಲ್ಲರೂ ಬರ್ತಾರಲ್ವ, ಎಲ್ಲರೂ ಒಟ್ಟಿಗೆ ಊಟ ಮಾಡೋದು ಅಂತ ಅಂದ್ಬಿಟ್ಟು ನಾನು ಇದರಲ್ಲಿ ಬಂದು ಜಾಸ್ತಿ ಏನು ವಾಯ್ಸ್ನ ಕೊಟ್ಟಿಲ್ಲ. ಓಪನಾಗಿ ಹೇಗಿರುತ್ತೆ ಅಲ್ಲಿ ಎಲ್ಲರೂ ನಾವು ಹೇಗಿರ್ತೀವಿ ಅದನ್ನೇ ನಾನು ತೋರಿಸ್ತಾ ಇದ್ದೀನಿ. ಹಾಯ್ ಮಾಡು ಮಮ್ಮಿ, ಹಾಯ್ ಸೇ ಹಾಯ್. ಏ ಪಿಂಕಿ ಸೇ ಹಾಯ್. ಹಾಯ್ ಅರ್ಷಿ. ಓ ಅರ್ಷನ್ ಅಲ್ಲಿ ಕೂತಿದ್ದಾರಾ? ಏ ಮಗಿ ಚಟಿ ಅಂತ ಒಂದು ನಿಮಿಷ ಫೋನ್ ಕಟ್ ಮಾಡ್ತಲ್ಲ ಚಿಂಟು. ಹಾಯ್ ಮಾಡು, ಹಾಯ್ ಮಾಡು, ಹಾಯ್. ಮಕ ನೋಡಿ ಹೆಂಗೈತೆ. ನಯನರಾಜ್ 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 ಇಲ್ಲಿ ನೋಡಿ, ಇಲ್ಲಿ ಒಂದ್ಸರಿ ನೋಡು. ತುಂಬ ಚೆನ್ನಾಗಿರೋದಂದ್ರೆ ಇದಿಷ್ಟದಲ್ಲೂ ನೀನೇ. ಇಲ್ಲ ಅಂದ್ರೆ ನೀವು ಬಿಟ್ಬಿಡ್ತೀರಾ? ನವ್ಯ ಲಕ್ಷ್ಯ ಮುದ್ದೆಯಲ್ಲಿ ಕೇಳು, ಚಿಂಟು ತಿನ್ನುವಂತೆ ನೋಡು. ಧ್ರುವನ್ ಏನಾಗ್ಲಿ ಗುದ್ಮ ಗುದ್ಮಮ್ಮ ಚೆನ್ನಾಗೈತಾ? ಯಾರ ಮನೆ ಚೆನ್ನಾಗಿದೆ? ಯಾರ ಮನೆ? ಫೈಟಿಂಗ್ ಮಾಡಬೇಕು. ನಾನು ಮಾಡಿರೋದು ಚೆನ್ನಾಗಿದೆ. ಮಮ್ಮಿ ನಡಿ ತಿನ್ನು. ಗೋ. ನನ್ನ ಬಿಟ್ಟು ಎಲ್ಲರೂ ತಿಂತಾ ಇದ್ದಾರೆ. ನಾನು ಬರೀ ಇವ್ರದ್ದು ವಿಡಿಯೋ ಮಾಡ್ಕೊಂಡಿರ್ತೀನಿ. ಕಮಾನ್ ಚಿಕ್ಕಪ್ಪ, ಎಲ್ಲರೂ ಈಟಿ. ನಾನು ನೀನಿಬ್ಬರೇ ತಿಂದಿ. ನಡಿ ಒಳಗಡೆ ಜಾಯ್ನ್ ಆಗೋರ್ನ ನೋಡಿ. ನಯನರಾಜ್ ಎಲ್ಲ ನೋಡಿ, ಎಲ್ಲರೂ ತಿಂತಾ ಇದ್ದಾರೆ, ನಾನು ಒಬ್ಳೇ ಲೇಟ್. ಹಾಗೆ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ನೋಡಿ, ಟಿಫನ್ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಫ್ಯಾಮಿಲಿ ಹೇಗಿದೆ ಅನ್ನೋದನ್ನು ಕೂಡ ನೀವು ಕಮೆಂಟ್ನಲ್ಲಿ ತಿಳಿಸಿ. ನಾವು ಹೇಗಿದ್ದೀವಿ ಹಾಗೇ ನಾನು ಫುಲ್ಲು ಅದರದ್ದೇ ವಾಯ್ಸ್ ಕೊಟ್ಟಿದ್ದೀನಿ. ನಯನರಾಜ್ ನೀನು ತಾನೇ ನನ್ನ ವಿಡಿಯೋ ಮಾಡಿಲ್ಲ ಮಕ ತೋರಿಸು, ಗೊತ್ತಾಗ್ಲಿ ನಮ್ಮ ಚಿಕ್ಕಮ್ಮ ಸುಂದರವಾಗಿದ್ದಾರೆ. ಮಮ್ಮ ತಿನ್ನು, ತಿನ್ಬಿಟ್ಟಾ? ಚಿಕ್ಕಪ್ಪ ಹೆಂಗಿದೆ? ತುಂಬ ಚೆನ್ನಾಗಿದೆ ಅಲ್ಲ? ಯಾರು ಚೆನ್ನಾಗಿದೆ ಹೇಳಲ್ಲ. ಎಲ್ರ ಕಡೆಯಿಂದನೂ ಕಜಾಯ ಬೀಳುತ್ತೆ. ತಿಂದರು ಇವಳು ಸೆಲ್ಫಿಶ್. ಅವ್ರ ಅಮ್ಮ ಮಾಡಿರೋದೇ ಚೆನ್ನಾಗಿದೆ ಅಂತ ಸೆಲ್ಫಿಶ್. ಯೋ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 yo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 
ನೋಡಿ ಎಷ್ಟು ಬೆಳ್ಳಿಗಿದ್ದಾರೆ. ಕುಕ್ಕಿಂಗು ನಮ್ದು ಜೆಂಟ್ಸ್ ಕುಕ್ಕಿಂಗು. ನಮ್ಮ ಅಭಿಪ ಅಂತ ಗಂಡ ಪಡೆಯಕ್ಕೆ ಪುಣ್ಯ ಮಾಡಿರ್ಬೇಕು ನೀವು. ಅಭಿಪ ಏನಂತ ಹೇಳ್ತೀಯ ನವೀನ್ ಬಗ್ಗೆ?
ನಮ್ಮ ಅಭಿಪಾ ಮಾಡುತ್ತೆ, ನೀನು ಬರೀ ತಿಂತೀಯ ಅಂತ ಹೇಳ್ತಿರೋದು. ಅದಕ್ಕೆ ಈ ಸೈಜಲ್ಲಿ ಇರೋದು ನೀನು. ನೋಡು, ಮೆನ್ಷನ್ ಮಾಡ್ತೀನಿ ನಿನ್ನ ಇನ್ಸ್ಟಾಗ್ರಾಮಲ್ಲಿ. ಹಾಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಮತ್ತು ಮಧ್ಯಾಹ್ನ ದೊಡ್ಡಮ್ಮ ಮನೆಯಲ್ಲೇ, ಅಲ್ಲೇ ಅಮ್ಮ ಮನೆಯಲ್ಲೇ ಎಲ್ಲ ಅಡುಗೆ ಎಲ್ಲ ಮಾಡಿದರು. ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಅವತ್ತಿನ ದಿವಸ ಅಲ್ಲೇ ಇದ್ವಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಅದಾದಮೇಲೆ ಮತ್ತೆ ನಂತರ ಅದರ ಮನೆಗೆ ಹೋಗೋಕ್ಕೆ ಹೋಗಲಿಲ್ಲ, ಎಲ್ಲ ರಜಾ ಇತ್ತಲ್ವಾ, ಮನೇಲೇ ಇದ್ವಿ. ನಾನು ಕೂಡ ರಜಾ ಹಾಕಿದ್ದೆ, ಮಗಳಿಗೆ ಎಕ್ಸಾಮ್ ಇತ್ತು ಅಂತ ಅಂದ್ಬಿಟ್ಟು. ಹಾಗಾಗಿ ಅಲ್ಲೇ ಉಳ್ಕೊಂಡಿದ್ವಿ. ಚಿಕ್ಕಪ್ಪ ಮಕ್ಕಳು ಎಲ್ಲ ಹಿಂಗೆ ತೀಟೆ ಮಾಡಿಕೊಂಡು ಇದು ಮಾಡಿಕೊಂಡು ಎಲ್ಲರದ್ದು ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್ ಇರುತ್ತಲ್ವ. ಹಾಗಾಗಿ ಅದನ್ನು ನಾನು ವ್ಲಾಗಲ್ಲಿ ಯಾವುದೇ ಥರ ಬೇರೆ ವಾಯ್ಸ್ನ ನಾನು ಸೈಲೆಂಟ್ ಮಾಡಿ ಏನೂ ಕೊಟ್ಟಿಲ್ಲ, ಅದು ಇರೋ ಹಾಗೇ ಹಾಕಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತು ನೈಟು ಮಲ್ಕೊಂಡಿದ್ವಿ. ನೈಟ್ ಮಲ್ಕೊಂಡ ಮೇಲೆ ನೋಡಿ, ಮೊಬೈಲ್ ಆನ್ ಮಾಡೆ, ಟೈಮ್ ತೋರಿಸು. ನಂಗೆ 1 kg ಬೇಡ. ಅದನ್ನ ಅರ್ಧ kg ತೈಸ್ತಾ ಹೋಗ್ತೀನಿ. ಅದನ್ನೇ ನೋಡಿ, 1:15 ರಾತ್ರಿ ಹೇರ್ ಸ್ಟೈಲ್ ಮಾಡ್ಕೊತಾವಳೆ. ನೋಡಿ ಯಾವ ಥರ ಮಗು ಕೈ ಸರಿ ಮಾಡೆ ಸೇಮ್ ಕೈ ಹೆಚ್ಚು ಇಷ್ಟೊತ್ತಲ್ಲಿ ಇಷ್ಟು ಸಿಕ್ಕಿರೋದೆ. ಒಂದು ಮುಕ್ಕಾಲು ರಾತ್ರಿ ಆಗಿದೆ, ಕಾಫಿ ಕುಡಿತಾ ಇದ್ದೀವಿ. ಆದರೆ ಹುಡುಗರೆಲ್ಲ ಏನು ಮಾಡ್ತಾವ್ರೆ, ಒಂದು ಮುಕ್ಕಾಲು 2 ಗಂಟೆನೇ ಆಗಿತ್ತು. ಬೆಳಿಗ್ಗೆ ಮಲ್ಕೊಳಗಂತೂ 3:15 ಆಗಿತ್ತು. ಎಲ್ಲ ಯುಗಾದಿಗೆ ರೇಷನ್ ಎಲ್ಲ ಹೋಗಿ ಅಂಗಡಿಯಿಂದ ತರೋದಕ್ಕೆ ಕಷ್ಟ ಅಂತ ಅಂದ್ಬಿಟ್ಟು ಆನ್ಲೈನಲ್ಲೇ ಬುಕ್ ಮಾಡ್ತಾಯಿದ್ವಿ, ಎಲ್ಲರಿಗೂ ಯಾರ್ಯಾರಿಗೆ ಏನೇನು ಬೇಕಾಗಿತ್ತು ಅಂತ. ಅದಾದಮೇಲೆ ಮಾರನೇ ದಿವಸ ಬಂದು ನಮ್ಮ ಅಕ್ಕ ಮತ್ತು ಮಾವಂದು ಆ್ಯನಿವರ್ಸರಿ ಇತ್ತು, 8ನೇ ತಾರೀಕು. ಅದನ್ನು ಕೂಡ ನಾವು ಆ್ಯನಿವರ್ಸರಿನ ಸಿಂಪಲಾಗಿ ಒಂದು ಕೇಕ್ ತೊಗೊಂಬಂದು ಸೆಲೆಬ್ರೇಷನ್ ಮಾಡಿ, ಅದ್ರದ್ದು ಕೂಡ ನಾನು ವ್ಲಾಗ್ನ ಇದರಲ್ಲೇ ಸೇರಿಸ್ಕೊಂಡಿದ್ದೀನಿ. ರ್ಯಾಂಡಮ್ಮಾಗಿ ಒಟ್ಟಿಗೆ ಸೇರಿಸಿದ್ದೀನಿ. ಇದಾದಮೇಲೆ ಬಂದು ಯುಗಾದಿ ಹಬ್ಬ, ಮಾರನೇ ದಿವಸ 9ನೇ ತಾರೀಕು ಯುಗಾದಿ ಇತ್ತು. ಹಾಗಾಗಿ ಅವತ್ತಿಗೂ ಕೂಡ ಅಷ್ಟೇ, ಎಲ್ಲರೂ ಒಂದೇ ಕಡೆ ಹಬ್ಬದ ಅಡುಗೆ ಅಂತ ಮಾಡೋದು ಬೇಡ, ಎಲ್ಲ ಅವ್ರವ್ರ ಮನೇಲಿ ಏನು ಆಗುತ್ತೆ ಆ ಥರ ಎಲ್ಲರೂ ಸೇರಿಸ್ಕೊಂಡು ಮಾಡಿಕೊಂಡು ಬಂದು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಊಟ ಮಾಡೋಣ ಅಂತ ಅಂದ್ಕೊಂಡು, ಅಮ್ಮನೂ ಇಲ್ಲೇ ಹಬ್ಬ ಮಾಡ್ತೀನಿ ಇಲ್ಲೇ ಬನ್ನಿ ಅಂತ ಅಮ್ಮ, ದೊಡ್ಡಮ್ಮ ಮನೆಯಲ್ಲಿ ಅಜ್ಜಿ ಮನೇಲಿ ಅವರು ಕೂಡ ಇಲ್ಲೇ ಬನ್ನಿರಿ ಮನೇಲಿ ಪೂಜೆ ಮಾಡ್ಬಿಟ್ಟು ಬನ್ನಿ ಅಂತ. ಸರಿ, ಯಾರಿಗೂ ಏನೂ ಬೇಜಾರಾಗೋದು ಬೇಡ, ಯಾರ್ಯಾರಿಗೆ ಏನೇನಾಗುತ್ತೆ ಅದನ್ನು ಮಾಡ್ಕೊಂಬನ್ನಿ ಅಂತ ಅಂದ್ಬಿಟ್ಟು ಅವ್ರ ಮನೆಯಲ್ಲೇ ಹಬ್ಬದ ಅಡುಗೆ ಎಲ್ಲ ಮಾಡಿದರು. ಹಾಗಾಗಿ ನಮ್ಮ ಅಕ್ಕ ಇವಾಗ ಆ್ಯನಿವರ್ಸರಿ ಆಗ್ತಾಯಿದೆಯಲ್ಲ, ಅವಳು ಪಾಯಸ, ಜಾಮೂನು, ಚಿತ್ರಾನ್ನ ಮತ್ತು ಬೇಳೆ, ಹುಳ್ಳಿಕಾಯಿ, ಮೂಲಂಗಿ ಹಾಕಿ, ನುಗ್ಗೆಕಾಯಿ ಹಾಕಿ ಸಾಂಬಾರೆಲ್ಲ ಮಾಡಿದ್ಲು. ಅದಾದಮೇಲೆ ನಮ್ಮ ತಂಗಿ ಅವಳು ಒಬ್ಬಟ್ಟು ಅಡುಗೆನೇ ಮಾಡ್ಕೊಂಡು ಬಂದಿದ್ಲು. ನಾನು ಬಂದು ಅವತ್ತಿನ ದಿವಸ ಹಬ್ಬದ ದಿವಸ ಏನೂ ಅಡುಗೆ ಮಾಡಿಲ್ಲ, ನಮ್ಮ ಮನೆಯವರು ಇರಲಿಲ್ಲ ಕೂಡ. ಮಾರನೇ ದಿವಸ ಬರ್ತಾರೆ ಅಂತ ಅಂದ್ಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ನಿಧಾನಕ್ಕೆ ಅಂತ ಅಂದ್ಬಿಟ್ಟು, ಹಂಗಾಗಿ ಅವತ್ತಿನ ದಿವಸ ಮಾಡೋಣ ಅಂತ ನಾನು ಬರೀ ಕೋಸಂಬರಿ ಮಾತ್ರ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ನೈವೇದ್ಯಕ್ಕೆ ಸ್ವೀಟು ಮಾಡಿ ಇಟ್ಟು ಸೀದಾ ಬಂದುಬಿಟ್ಟೆ. ನಾನು ಮನೆಯಲ್ಲೇ ಪೂಜೆ ಮಾಡಿದ್ದು ಕೂಡ ವಿಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ. ಹಾಗೆ ಎಲ್ಲರೂ ಒಟ್ಟಿಗೆ ಕೂತು ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು, ಯುಗಾದಿ ಹಬ್ಬದ್ದು ಈ ಥರ ಇತ್ತು. ತುಂಬಾ ಚೆನ್ನಾಗಿತ್ತು, ಒಂಥರ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಈ ಥರ ಒಟ್ಟಿಗೆ ಸೇರಿಕೊಂಡು ಊಟ ಮಾಡಿಕೊಂಡು ಎಲ್ಲ ಒಂದೇ ಕಡೆ ಇರೋದು ತುಂಬಾ ಖುಷಿ ಅನಿಸುತ್ತೆ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ.